ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಅದ್ಭುತವಾಗಿರುವಂತಹ ಬಾಳೆ ದಿಂಡಿನ ಪಲ್ಯ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ಇದ್ದರೂ ಅದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ಈಗ ನಾನು 2 ಬಾಳೆ ದಿಂಡು ತಂದಿದ್ದೆ. ಇದು ಕೇವಲ ಕಡಿಮೆ ರೇಟ್ ಅಷ್ಟೇ, ಒಂದು 10 ರೂಪಾಯಿ 20 ರೂಪಾಯಿಲೆಲ್ಲ ಸಿಗುತ್ತೆ. ನಾನು 10 ರೂಪಾಯಿಗೆ 2 ತೊಗೊಂಬಂದಿದ್ದೀನಿ. ಅದಕ್ಕೆ ಇದನ್ನು ನಾನು ಈಗ ತೋರಿಸ್ತಾ ಇದ್ದೀನಿ. ಇದು ಒಂದೇ ಒಂದು ಲೇಯರ್ ನಾವು ತೊಗೊಂಡ್ರೆ ಸಾಕು. ಇದರಲ್ಲಿ ದಿಂಡಂಶ ಸಿಗುತ್ತೆ. ಅದನ್ನು ನಾವು ಸಣ್ಣದಾಗಿ ಕಟ್ ಮಾಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾಳೆ ದಿಂಡು ಒಂದು ದಿಂಡು ತೊಗೊಂಡಿದ್ದೀನಿ ನಾನು. ಇದು ದಪ್ಪನಾಗಿರೋಂಥ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ನೆನೆಸಿರೋ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಹಸಿಮೆಣ್ಸಿಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಸಾಸಿವೆ, ಅರಿಶಿನ ಅರ್ಧ ಟೇಬಲ್ ಸ್ಪೂನು, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೋಸ್ಕರ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನೀಗೊಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಬಾಣಲಿ ಕೂಡ ಕಾದಿದೆ. ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಕೂಡ ಕಾದಿದೆ. ಇದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ, ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಟ್ ಮಾಡಿರೋಂಥ ಹಸಿಮೆಣ್ಸಿಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಬಾಳೆ ದಿಂಡಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಹಾಕೋದ್ರಿಂದ ಬಾಳೆ ದಿಂಡು ಹೀಟು ಇರುತ್ತೆ, ಹೆಸರು ಕಾಳು ತಂಪು. ಬೇಡ ಅನ್ನೋರು ಕೂಡ ಈ ಥರ ಮಾಡ್ಕೋಬೋದು. ಇಲ್ಲ ನಮಗೆ ಕಾಳು ಬೇಡ ಅಂದರೆ ಕಾಳನ್ನ ಸ್ಕಿಪ್ ಮಾಡ್ಕೋಬೋದು. ದಿಂಡಲ್ಲೇ ಹಾಕಿ ಇದೇ ರೀತಿ ಪಲ್ಯ ಮಾಡ್ಕೊಂಡ್ರೆ ಕಿಡ್ನಿ ಸ್ಟೋನ್ ಇರೋರ್ಗೂ ಒಳ್ಳೆಯದು. ಇಲ್ಲ ಅನ್ನೋರು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಒಳ್ಳೆಯದು ಕೂಡ. ಈಗ ಈರುಳ್ಳಿ 1-2 ಸೆಕೆಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಅಚ್ಕಾರದ ಪುಡಿ 2 ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡು, ನಮ್ಗೆ ಮೆಣಸಿನ್ಕಾಯಿ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕೋದ್ರಿಂದ ರುಚಿಯಾಗಿರುತ್ತೆ. ಹೆಸರು ಕಾಳನ್ನ ಹಾಕ್ಕೋತಾ ಇದ್ದೀನಿ. ಹೆಸರು ಕಾಳು ನೆನೆಸಿರೋದು ತೊಗೊಂಡಿದ್ದೀನಿ ನಾನು. ನೆನೆಸಿರೋದಾದರೆ ಬಾಳೆ ದಿಂಡಿನ ಜೊತೆ ಬೇಗ ಬೆರೆತ್ಕೊಳ್ಳುತ್ತೆ, ಒಟ್ಟಿಗೆ ಬೇಯೋಕ್ಕೆಲ್ಲ ಈಸಿ ಆಗುತ್ತೆ. ನಾವು ಬೇಯಿಸಿರೋ ತಗೊಳಕೋದ್ರೆ ಹೆಸರು ಕಾಳು ಬೇಗ ಕಲಸೋಗ್ಬಿಡುತ್ತೆ. ಅದರಿಂದ ನಾನು ನೆನೆಸಿರೋಂಥ ತೊಗೊಂಡಿದ್ದೀನಿ. 1 ನಿಮಿಷ ಇದನ್ನು ಹಾಗೆ ಕೈ ಆಡ್ತಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾವು ಬಾಳೆ ದಿಂಡು ಕಟ್ ಮಾಡ್ಕೊಂಡಿರೋಂಥ ಬಾಳೆ ದಿಂಡನ್ನ ಹಾಕೋತಾ ಇದ್ದೀನಿ. ಈಗ ಬಾಳೆ ದಿಂಡನ್ನೆಲ್ಲ ನಾನು ಒಂದು ಬಾಳೆ ದಿಂಡನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಇದಾಗೆ ಬೆಂದೋಗುತ್ತೆ, ಬೇಗನೆ ಬೇಯುತ್ತೆ. ಈಗ 1-2 ನಿಮಿಷ 3 ನಿಮಿಷ ಆಗೋಷ್ಟು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೆ. ಫ್ರೈ ಆಗ್ತಾಯಿದೆ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು 2 ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿ ಬಿಡೋಣ. ಬನ್ನಿ, ಈಗ 2 ನಿಮಿಷ ಆಗಿದೆ. ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ನಾವು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದೋಗಿದೆ. ಇದು ನೋಡಿ, ಇಸ್ಕಿದ್ರೇ ಕೂಡ ಬೆಂದೋಗಿದೆ, ಸಾಫ್ಟಾಗಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಕಷ್ಟ, ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು, ತಿನ್ನೋಕ್ಕಾಗಲ್ಲ. ಈಗ ನಾನು ತುರಿದಿಟ್ಕೊಂಡಿಂಥ ಕಾಯಿ ತುರಿನೂ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಟೇಸ್ಟು ಕೂಡ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹೆಸರು ಕಾಳು ಜೊತೆ ಹಾಕಿರೋದ್ರಿಂದ ತುಂಬಾ ಕಾಳು ಕೂಡ ಎಲ್ಲ ಬೆಂದೋಗುತ್ತೆ. ಚೆನ್ನಾಗಿದೆ. ಈಗ ಆಗಿದೆ, ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ.
ಬನ್ನಿ ಫ್ರೆಂಡ್, ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ. ತುಂಬಾ ರುಚಿಕರವಾಗಿರುವಂಥ ಬಾಳೆ ದಿಂಡಿನ ಪಲ್ಯ. ಇದು ಕಿಡ್ನಿಲಿ ಕಲ್ಲಿರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗಂತೂ ತುಂಬಾ ಒಳ್ಳೆಯದು. ತಿನ್ನೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಹೊಸಬ್ರಿದ್ರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.